ಸಾಧಿಸೋ ಬಗ್ಗೆ ಹೇಗೆ, ವಿಚ್ ಈಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ ನಮ್ಮ ಜೀವನದಲ್ಲಿ, ಅದನ್ನು ಸಾಧಿಸೋದು ಹೇಗೆ ಅಮ್ಮ? ಆ ಸಂಯಮ ಅನ್ನೋ ಪದನೇ ಎಷ್ಟು ಸಂಯಮದಲ್ಲಿದೆ ನೋಡಿ. ಇದು ಯೋಗ ಅಂತ ಅಂದಾಗ ಏನು ಮೀನಿಂಗ್ ಕೊಡುತ್ತೆ, ಇಂಟಿಗ್ರೇಷನ್, ಯೂನಿಯನ್, ಇದಕ್ಕಿಂತ ಆಳವಾದ ಒಂದು ಅರ್ಥ ಇದಕ್ಕಿದೆ. ಯೋಗ ಅಂತಲೇ, ಆದರೆ ಇನ್ನೂ ಆಳವಾಗಿ ಯೋಗನ ತಿಳ್ಕೊಳ್ಬೋದು. ಸಂಯಮದಲ್ಲಿ ಮೊದಲು ನಮಗೆ ಆ ದೇಹ ಮನಸ್ಸು ಇದರ ಸಮಾಗಮ ಸಂಯಮ ಅಂತ ಗೊತ್ತಾಗಬೇಕು. ಹೇಗೆ ಸಂಯಮ? ನಮ್ಮ ದೇಹ ಮನಸ್ಸು ಕೂಡಬೇಕಾದ್ರೇ ನಮಗೆ ದೇಹ ಏನು ಅಂತ ಗೊತ್ತಾಗಬೇಕು. ದೇಹದಿಂದ ನಾನು ದೂರ ಇದ್ದು ದೇಹವನ್ನು ಸಾಕ್ಷೀಭೂತವಾಗಿ ನೋಡೋದನ್ನು ಕಲಿಬೇಕು. ಅದನ್ನೇ ಪ್ರಥಮ ಹಂತ ಅಂತ ಹೇಳ್ತಾರೆ. ಗೆಟ್ ಪ್ರಿಪೇರ್ಡ್. ಮೊದಲನೇ ಪಾಠ ನಾವು ಹೇಳೋದೇನೆ ಪ್ರಿಪೇರ್ ಯುವರ್ ಬಾಡಿ ಫಾರ್ ದಿ ಯೂನಿಯನ್ ಅಂತ. ಅದಕ್ಕೆ ಮೊದಲು ಧ್ಯಾನ, ಧಾರಣ, ಸಮಾಧಿ, ಇದು ಮೂರು ಸಂಯಮ. ಮೊದಲು ನಾವು ಧ್ಯಾನಕ್ಕೆ ತಯಾರು ಮಾಡ್ತೀವಿ. ಧ್ಯಾನ ಅಂದರೆ ಗೋಯಿಂಗ್ ಬಿಯಾಂಡ್ ಬಾಡಿ ಆ್ಯಂಡ್ ದಿ ಮೈಂಡ್. ದೇಹನ ತಿಳ್ಕೊ, ದೇಹದ ಅರಿವಾಗಲಿ. ದೇಹ ತಿಳ್ಕೊಳ್ತಾ ನಾನು ಬಾಡಿ ಅಲ್ಲ ಅಂತ ಗೊತ್ತಾಗುತ್ತೆ. ಯು ಗೋ ಬಿಯಾಂಡ್ ದಿ ಬಾಡಿ, ಯು ಗೋ ಬಿಯಾಂಡ್ ದಿ ಮೈಂಡ್. ಇದು ಸಂಯಮ. ಮೊದಲನೇ ಸ್ಟೆಪ್ನಲ್ಲಿ ಧ್ಯಾನ ಆಗುತ್ತೆ. ದೇಹ ಮನಸ್ಸನ್ನು ಮೀರಿದ ಒಂದು ಸ್ಥಿತಿ ಸಿಗುತ್ತೆ. ದೇಹ ಹಾಗೆ ಹಗುರಾಗುತ್ತೆ. ಇಟ್ ಈಸ್ ಅರ್ತ್ ಬಿಕಮ್ಸ್ ವೆರಿ ಲೈಟ್ ಆ್ಯಂಡ್ ಇಟ್ ಎವಾಪರೇಟ್ಸ್ ಇನ್ ಟು ದಿ ಸ್ಕೈ. ಅಂದರೆ ಆಕಾಶ ತತ್ವ ಮತ್ತು ಭೂತತ್ವ ಎರಡರ ಸಮಾಗಮ. ದಟ್ ಇಂಟಿಗ್ರೇಷನ್ ಈಸ್ ಸಂಯಮ. ಶಿವ ಮತ್ತು ಶಕ್ತಿ, ಇದು ಭೂಮಿ ಶಕ್ತಿ, ಪೃಥ್ವಿ ಶಕ್ತಿ, ಶಿವ ಆಕಾಶ ತತ್ವ. ಈ ವಿಶುದ್ಧಿ ಚಕ್ರ ಮತ್ತು ಮೂಲಾಧಾರದ ಒಂದು ಸಂಗಮ ಇದೆಯಲ್ಲ, ಅದು ದೇಹದಲ್ಲಿ ಇದ್ದಾಗ ಅನುಭವಕ್ಕಾಗತ್ತೆ. ಯುವರ್ ಬಾಡಿ ಬಿಕಮ್ಸ್ ವೆರಿ ಲೈಟ್ ಆ್ಯಂಡ್ ಆಕಾಶದಲ್ಲಿ ತೇಲಕ್ಕೆ ಶುರುವಾಗುತ್ತೆ. ಇದು ನಾವು ಯೋಗದಲ್ಲಿ ಬಳಸ್ಕೊಳ್ತೀವಿ. ಮೊದಲು ಧ್ಯಾನ ಅಂತ ಹೇಳ್ತೀವಿ, ಧ್ಯಾನದ ಪ್ರಾರಂಭ ಇದು. ಆಮೇಲೆ ಈ ಸ್ಥಿತಿಯನ್ನು ಹಿಡ್ಕೊಳ್ಳೋದು ಧಾರಣ. ಈ ಧಾರಣಾ ಸ್ಥಿತಿ ನಮ್ಮ ಮನಸ್ಸು ಪೂರ್ತಿ ಕನ್ಸಾಲಿಡೇಟ್ ಆಗೋಗುತ್ತೆ. ಇಂಟಿಗ್ರೇಷನ್ ಆಫ್ ಆಲ್ ದಿ ಫ್ರ್ಯಾಗ್ಮೆಂಟ್ಸ್ ಆಫ್ ದಿ ಮೈಂಡ್. ನಮ್ಮ ಶಬ್ದ, ಸ್ಪರ್ಶ, ರೂಪ, ರಸಗಂಧನ ಮೀರಿ ಎಲ್ಲ ತನ್ಮಾತ್ರೆಗಳು ಒಟ್ಟಿಗೆ ಕೂಡ್ಕೊಳ್ಳುತ್ತೆ. ಕಾನ್ಸಂಟ್ರೇಷನ್ ಅಂತ ಹೇಳ್ತಾರೆ. ಕಾನ್ಸಂಟ್ರೇಷನ್ ಈಸ್ ನಾಟ್ ಫೋಕಸಿಂಗ್, ಬ್ರಿಂಗಿಂಗ್ ಆಲ್ ದಿ ಫ್ರ್ಯಾಗ್ಮೆಂಟ್ಸ್ ಟುಗೆದರ್. ಇಲ್ಲೂ ಇಂಟಿಗ್ರೇಷನ್. ಆಗ ಮನಸ್ಸು ಕಂಪ್ಲೀಟ್ ಒಂದು ಕಡೆ ನಿಂತಾಗ ಅದು ಸುಲಭ, ಅದು ಡಿಸಿಪೇಟ್ ಆಗಲ್ಲ, ಅದು ಆಕಾಶದಲ್ಲಿ ಕರಗೋದು ಸುಲಭ. ದೆನ್ ಇಟ್ ಸ್ಟಾರ್ಟ್ಸ್ ಎಕ್ಸ್ಪ್ಯಾಂಡಿಂಗ್. ಅನ್ಬೌಂಡೆಡ್ ಎಕ್ಸ್ಪ್ಯಾನ್ಷನ್ ಆಗುತ್ತೆ. ಇಷ್ಟು ಸಂಕುಚಿತವಾಗಿರುತ್ತೆ ನಾನು ನಂದು ಅಂದಾಗ ಮನಸ್ಸು, ಅದನ್ನು ಧಾರಣ ಅಂತ. ಧಾರಣ ಈಸ್ ಹೋಲ್ಡಿಂಗ್. ಯಾವ ಧ್ಯಾನವನ್ನು ಹಿಡ್ಕೊಳ್ಳೋ ಸ್ಥಿತಿ ಆ ಮನಸ್ಸು, ಆ ಸೆಸೇಷನ್ ಅಂತಾರೆ, ಅದು ಧಾರಣ ಸ್ಥಿತಿ. ಸಮಾಧಿ ಅಂದರೆ ಶಿವನಲ್ಲಿ ಒಂದಾಗ್ಬೋದು, ಶಕ್ತಿ ಶಿವನಲ್ಲಿ ಒಂದಾಗೋದು. ಇಲ್ಲಿ ಆಕಾಶ ಭೂಮಿ ಒಂದಾದಂಗೆ. ಇಟ್ಸ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಇದು ಹಾಗೆ ಒಂದು ದಿವಸದಲ್ಲಿ ಹೇಳ್ಕೊಳಕ್ಕಾಗಲ್ಲ. ನಿಧಾನವಾಗಿ 9 ದಿವಸ ಕೋರ್ಸ್ ತೊಗೊಂಡು ಮೊದಲು ಧ್ಯಾನ ಹೇಳಿಕೊಟ್ಟು, ಧ್ಯಾನದ ಡಿಫರೆಂಟ್ ಹಂತಗಳನ್ನ ಹೇಳಿಕೊಂಡು ಧಾರಣೆಗೆ ಬರ್ತಾರೆ. ಧಾರಣ ಬರೋಷ್ಟರಲ್ಲಿ ಸೆಕೆಂಡ್ ಸ್ಟೇಜ್ ಆಗಿರುತ್ತೆ. ಆಮೇಲೆ ಸಮಾಧಿಗೆ ಆಟೋಮೆಟಿಕ್ ಆಗಿ ಜಂಪ್ ಮಾಡಬೇಕು. ಇದು ಬಹಳ ಚೆನ್ನಾಗಿರುತ್ತೆ. ಇಟ್ ಟೇಕ್ಸ್ ಟೈಮ್. ಮಾನಸಿಕ ಅಸ್ವಸ್ಥತೆಗೆ ಧ್ಯಾನವೇ ಔಷಧಿ ಅಂತ ಹೇಳ್ತೀರಾ. ನೀವು ಕೌನ್ಸಿಲಿಂಗ್ ಕೂಡ ಮಾಡ್ತೀರಾ? ಹೌದು. ಕೌನ್ಸಿಲಿಂಗ್ ಅಂದರೆ ಏನಿಲ್ಲ, ಅವ್ರಿಗೇನಾಗಿರಲ್ಲ, ತಪ್ಪು ತಿಳುವಳಿಕೆ ಇರುತ್ತಷ್ಟೇ. ನಾವು ಏನೋ ಆಗೋಗಿದೆ, ಅವರಿಗೆ ಮನಸ್ಸು ಹಾಳಾಗಿದೆ, ಅವರು ಹುಚ್ಚಿಡಿದಿದೆ ಅಥವಾ ಡಿಪ್ರೆಷನ್ನಲ್ಲಿದ್ದಾರೆ ಅಂದರೆ ಇಲ್ಲಿದೊಂದು ಸಣ್ಣ ಜ್ವರ ಅಷ್ಟೇ. ಅಜ್ಞಾನದ ಕಾಯಿಲೆಗಳು. ಜ್ಞಾನ ಕೊಟ್ಟ ತಕ್ಷಣ ವಾಸಿ ಆಗುತ್ತೆ. ಕತ್ಲಲ್ಲಿರ್ತಾರೆ, ಬೆಳಕು ತೋರಿಸಿದ ತಕ್ಷಣ ಧೈರ್ಯ ಬರುತ್ತೆ, ಆಚೆ ಬಂದುಬಿಡ್ತಾರೆ. ಕೌನ್ಸಿಲಿಂಗ್ ಅಂದರೆ ಅಂಥ ದೊಡ್ಡದೇನಲ್ಲ. ಅವ್ರು ಎಲ್ಲೋ ಸಿಕ್ಕಾಕೊಂಡಿರ್ತಾರೆ, ಯಾವ ಮೂಲ ಕಾರಣನ ಹುಡುಕ್ಬಿಟ್ಟು ಅವ್ರ ಕೈನಲ್ಲೇ ಹುಡುಕ್ಸೋದು. ಅವರ ಈ ಸ್ಥಿತಿಗೆ, ಭಯಕ್ಕೆ ಅಥವಾ ಆ್ಯಂಗ್ಸೈಟಿ ಏನಿದೆಯೋ ಅದನ್ನು ತಿಳ್ಕೊಂಡು, ಅವೆಲ್ಲ ಕಾನ್ಸಿಕ್ವೆನ್ಸ್ ಎಲ್ಲ ಒಂದೇ, ಬೇರೆ ಬೇರೆ ಹೆಸರುಗಳನ್ನ ಕೊಡ್ತೀವಿ ಅಷ್ಟೇ. ಅದು ಯಾತಕ್ಕೆ ಬರ್ತಾ ಇದೆ, ಅದು ಏನಕ್ಕಾಗಿದೆ, ಕಾನ್ಸಿಕ್ವೆನ್ಸು ಯಾವ ಕಾರಣ, ಅದು ಈ ಕಾನ್ಸಿಕ್ವೆನ್ಸ್ ಆಗಬೇಕಾದ್ರೆ ಅವ್ರ ಕೈನಲ್ಲೇ ನಿಧಾನವಾಗಿ ಹುಡುಕಿಸಿ ಆ ಪ್ರಾಬ್ಲಮ್ಗೆ ಒಳಗಡೆ ಹೋಗಿಸಿ ಆ ಸೆಂಟರ್ ಆಫ್ ದಿ ಪ್ರಾಬ್ಲಮ್ ಕರ್ಕೊಂಡು ಹೋಗೋದು. ಇದಕ್ಕೆ ಒಂದು 3-4 ದಿವಸ ಬೇಕಾಗತ್ತೆ ಅಷ್ಟೇನೆ. ಅವ್ರಿಗೆ ಗೊತ್ತಾಗೋಗುತ್ತೆ. ಬುದ್ಧಿವಂತರಿಗೆ ಇದೆಲ್ಲ ಆಗೋದು.
ಪೆದ್ದರಿಗಾಗೋದೇ ಇಲ್ಲ. ಅತಿ ಬುದ್ಧಿ ಮಾಡಿದ್ರೇ ಈ ಥರ ಆಗೋದು. ಅತಿ ಬುದ್ಧಿವಂತರಿಗೆ ಗೊತ್ತು ಹೇಗೆ ತಾವು ಹಾಳಾಗಿದ್ದಾರೆ, ಹಾಗೆ ಒಳ್ಳೇದು ಮಾಡ್ಕೊಳ್ಳೋಕ್ಕೂ ಅವ್ರಿಗೆ ಬರುತ್ತೆ. ಟೆನ್ಷನ್ ಮಾಡ್ಕೊಳ್ಳೋರಿಗೆ ಶಾಂತಿ ಬರ್ಸ್ಕೊಳ್ಳೋಕೆ ಬರಲ್ವ? ಕಷ್ಟಪಟ್ಟು ಟೆನ್ಷನ್ ಮಾಡ್ಕೊಂಡಿರ್ತಾರೆ, ಹಾಗೆಯೇ ಶಾಂತಿನೂ ಬರ್ಸ್ಕೊಳ್ತಾರೆ. ಅದರ ಸರಿಯಾಗಿ ಗೈಡ್ ಮಾಡಬೇಕು. ಸರಿಯಾಗಿ ಗೈಡ್ ಮಾಡಿದಾಗ ಅವ್ರ ಕಾರಣ ಗೊತ್ತಾಗುತ್ತೆ. ಕಾರಣ ಗೊತ್ತಾದ ತಕ್ಷಣ ಅವ್ರಿಗೇನೆ ನಾಚಿಕೆ ಆಗುತ್ತೆ. ಅವ್ರಿಗೇನೆ ಅದನ್ನು ಫೇಸ್ ಮಾಡಿ, ಅಯ್ಯೋ ನಾನು ಇಷ್ಟು ಚಿಕ್ಕದಕ್ಕೆ ಇಷ್ಟೊಂದು ಮಾಡ್ಕೊಂಡಿದ್ದ, ಆಮೇಲೆ ನನ್ನ ಮುಖನೇ ತೋರಿಸಲ್ಲ ಅವರು. ಯಾಕೆಂದರೆ ಅವ್ರು ಗೆದ್ದು ಬಿಡ್ತಾರೆ. ಅದನ್ನು ಗೆದ್ದುಬಿಟ್ಟ ಮೇಲೆ ಅವರಿಗೆ ಗಿಲ್ಟ್ ಆಗುತ್ತೆ. ಅಯ್ಯೋ ನಾನು ಇಷ್ಟು ಚಿಕ್ಕದಕ್ಕೆ ಇವ್ರ ಹತ್ರ ಹೋಗಿದ್ನ. ನಮಗೆ ಎಷ್ಟೋ ಜನ ಬರೋದೇ ಇಲ್ಲ. ತುಂಬ ತಾಕತ್ತು ಬೇಕು. ನಾನು ಬದಲಾಗಿದ್ದೀನಿ, ನನಗೆ ಹೀಗಾಗಿತ್ತು ಅಂತ ಒಪ್ಕೊಂಡು ವಾಪಸ್ ಬರೋಕ್ಕೂ ಕೂಡ ತುಂಬ ತಾಕತ್ತು ಬೇಕು, ಆಕ್ಸೆಪ್ಟ್ ಮಾಡೋಕ್ಕೆ ಚೇಂಜಸ್ನ. ಈ ಸ್ಥಳದಲ್ಲಿ ಕಾಲುಂಗರದ ಮಹಿಮೆ ಏನು ಅಮ್ಮ? ಈ ಕಾಲುಂಗರದ ಮಹಿಮೆ ತಿಳ್ಕೊಳ್ಬೇಕಾದ್ರೆ ಈ ಪಾದದ ಮಹಿಮೆಗಳನ್ನೆಲ್ಲ ತಿಳ್ಕೊಬೇಕು. ಇದಕ್ಕೂ ಮುಂಚೆ ಇಲ್ಲಿ ಎಸ್ಪೆಷಲಿ ಶ್ರೀಧರಗುಡ್ಡದಲ್ಲಿ ನಾವು ಆಕಾರದಲ್ಲಿ ಆ ಉತ್ಸವ ಮೂರ್ತಿಗೆ ಪ್ರತಿ ಶುಕ್ರವಾರ ಸರ್ವಾಲಂಕಾರ ಭೂಷಿತಳಾದ ಆ ಉತ್ಸವ ಮೂರ್ತಿಯನ್ನು ಮೆರೆಸ್ತೀವಿ, ಷೋಡಶೋಪಚಾರ ಸೇವೆ ಮಾಡ್ತೀವಿ. ಆದರೆ ಪಾದ ಪ್ರತಿಷ್ಠಾಪನೆ ಆಗಿರೋ ಜಾಗದಲ್ಲಿ ಆ ಪಾದಕ್ಕೆ ಏನು ಅಲಂಕಾರ ಮಾಡೋಕ್ಕಾಗಲ್ಲ. ಅವಳಿಗೆ ಅಲಂಕಾರ ಈ ಒಂದು ಮಂಗಳಕರವಾದ ಒಂದು ಕಾಲುಂಗುರ, ಆಮೇಲೆ ಪಾದದ ಸುತ್ತ ಗೆಜ್ಜೆನ ಇಡ್ಬೋದಷ್ಟೇ ಹೊರತು ಅದನ್ನು ಬಿಟ್ಟು ಇನ್ನೇನು ಮಾಡೋಕ್ಕಾಗಲ್ಲ. ಇದು ಎಲ್ಲ ಮಂಗಳ ಒಂದು ಕರವಾದದ್ದನ್ನು ಸೂಚನೆ ಕೊಡುತ್ತೆ ಈ ಕಾಲುಂಗುರ. ಅಂದರೆ ಪಾದನ ನೋಡಿದ ತಕ್ಷಣ, ಆ ಕಾಲುಂಗುರ ನೋಡಿದ ತಕ್ಷಣ ಜನರ ತಮಸ್ಸು ಸಂಪೂರ್ಣ ಹರಿಯುತ್ತೆ. ಪದದ್ವಯ ಪ್ರಭಾಜಾಲ ಪರಾಕೃತ ಸರೋರ್ವ ಶಿಂಜಾನ ಮಣಿಮಂಜೀರ ಮಂಡಿತ ಶ್ರೀಪದಾಂಬುಜ. ದೇವಿಯ ಕಿರೀಟದ ತುದಿಯನ್ನು ವರ್ಣನೆ ಮಾಡಿ ಹಾಗೆಯೇ ವರ್ಣನೆ ಮಾಡಿಕೊಂಡು ಅವಳ ಒಂದೊಂದು ಭಾಗವನ್ನು ವರ್ಣನೆ ಮಾಡ್ತಾ ಕೊನೆಯಲ್ಲಿ ಆ ಪಾದಕ್ಕೆ ಬಂದು ಅವನು ಧ್ಯಾನಿ ಆ ಪಾದವನ್ನು ಧ್ಯಾನ ಮಾಡ್ತಾ ಇದ್ದರೆ ಅವನ ಅಹಂಕಾರ ಎಲ್ಲ ಆವಾಗ ಅವನ ತಮಸ್ಸೆಲ್ಲ ಕರಗೋ ಟೈಮ್ ಅದು. ಆ ಕಾಲುಂಗುರನೇ ಒಂದು ಮಿಂಚಿನ ಕಾಲುಂಗುರವನ್ನು ನೋಡ್ತಾ ನೋಡ್ತಾ ಅವನಿಗೆ ಎಲ್ಲವನ್ನೂ ಅಹಂಕಾರ ಸಂಪೂರ್ಣ ಕರಗೋಗಿ ಅಜ್ಞಾನ ನಾಶವಾಗುತ್ತೆ. ಜನರ ತಮೋಗುಣವನ್ನು ನಿವಾರಣೆ ಮಾಡುವಂಥ ಪಾದ ಅವಳು. ಅದಕ್ಕಿರೋ ಕಾಲುಂಗುರ ಇದೆಯಲ್ಲ, ಅದು ಸೂಚನೆಯನ್ನು ಕೊಡುತ್ತೆ. ಅದಕ್ಕೆ ಈ ಕಾಲುಂಗುರ ಸೇವೆ ಬಹಳ ಶ್ರೇಷ್ಠ. ಇಲ್ಲಿ ಈ ಕಾಲುಂಗುರನ ಪೂಜೆ ಮಾಡ್ತೀವಿ. ಶಿಂಜಾನ ಮಣಿಮಂದಿರ ಮಂಡಿತ ಶ್ರೀಪದಾಂಬುಜ. ಅದರ ಶಬ್ದ ನಾನು ಯಾವಾಗಲೂ ಧ್ಯಾನ ಮಾಡ್ತಿದ್ದಾಗ ಪಾದನೇ ನೋಡ್ತಾ ಇದ್ದರೆ ಆ ಪಾದದ ಕಾಲುಂಗುರ ಮತ್ತು ಆ ಗೆಜ್ಜೆ ಶಬ್ದ, ಅವಳು ನಡ್ಕೊಂಡು ಬರ್ತಾ ಇದ್ದಾಳೇನೋ ಅಂತ. ಅಂದರೆ ಮೂಲಾಧಾರದಿಂದ ಕುಂಡಲಿನಿ ಮೇಲಕ್ಕೆ ಏಳುವಾಗಲೂ ಕೂಡ ಆ ಗೆಜ್ಜೆ ಶಬ್ದದ ಥರ ಕೇಳಿಸುತ್ತೆ ಅಂತ ನಾವು ಲಕ್ಷ್ಮೀ ಹಾಡು ಹೇಳುವಾಗ ಹೇಳ್ತೀವಿ, ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಅಂತ. ಇದು ಭಾಗ್ಯದ ಲಕ್ಷ್ಮೀ ಬಾರಮ್ಮನ ಹೆಜ್ಜೆಯ ಮೇಲೆ ಹೆಜ್ಜೆಯಲ್ಲಿಟ್ಟು ಜ್ಞಾಪಕ ಬರುತ್ತೆ. ಇದೆಲ್ಲ ಅನುಭವದಲ್ಲಿ ಬರೆದಿದ್ದಾರೆ ಅನಿಸುತ್ತೆ. ಆ ಗೆಜ್ಜೆ ಶಬ್ದ ಶಿಂಜಾನ ಮಣಿಮಂಜೀರ ಮಂಡಿತ ಶ್ರೀಪದಾಂಬುಜ ಮರಾಲಿ ಮಂದಗಮನ ಮಹಾಲಾವಣ್ಯ ಶ್ರೀವದಿ. ಮರಾಲಿ ಮಂದಗಮನ, ನಿಧಾನವಾಗಿ ಅವಳು ನಡ್ಕೊಂಡು ಆ ಗೆಜ್ಜೆ ಶಬ್ದ ಮಾಡಿಕೊಂಡು ಆ ಕುಂಡಲಿನಿ ಮೇಲಕ್ಕೆ ಏರೋದು ಅಂತ. ಇದನ್ನೆಲ್ಲನೂ ಬಹಳ ಲಲಿತಾ ಸಹಸ್ರನಾಮದಲ್ಲಿ ಬಹಳ ಮನಸ್ಸಿಗೆ ಬಹಳ ಹತ್ತಿರವಾಗಿ ಒಂದು ಭಾವನೆಗಳನ್ನು ಒಂಥರ ಪ್ರಚೋದಿಸುವಂತಹ ಒಂದು ರೊಮ್ಯಾಂಟಿಕ್ ಆಗಿದೆ ಅದೆಲ್ಲ ಲಲಿತಾ ಸಹಸ್ರನಾಮ. ಇದು ಸಾಮಾನ್ಯವಾದದ್ದಲ್ಲ, ರಸಭರಿತವಾಗಿದೆ ಅಂತಾರಲ್ಲ, ಆಗ ಆ ಮ್ಯಾಗ್ನಾನಿಮಿಟಿ ನಾವು ನೋಡಬೇಕು. ಆ ದೇವಿ ಪಾದ ಅಂದರೆ ಏನು, ಅದು ದಿಕ್ಕು ತೋರಿಸೋದು ಅಂದರೆ ಏನು, ಕುಂಡಲಿನಿ ಶಕ್ತಿ ಅಂದರೆ ಏನು, ಅದು ಬಹಳ ಆಳವಾದ ವಿಚಾರಗಳೆಲ್ಲನೂ. ಇದು ಸೂಚನೆ ನಾವು ನಿರಾಕಾರ ಸ್ವರೂಪದಲ್ಲಿ ದೇವಿಯನ್ನು ಕುಂಡಲಿನಿ ಶಕ್ತಿಯಾಗಿ ಮೂಲಾಧಾರದಿಂದ ಮೇರು ಅದಕ್ಕೆ ಆ ಪದ ನಿಲ್ಲೋದೇ ಸುಮೇರು ಮಧ್ಯಶೃಂಗಸ್ಥ ಶ್ರೀಮನ್ನಗರ ನಾಯಿಕ ಅಂತ ಬರುತ್ತೆ. ಈ 4 ಲೈನ್ ಹೇಳ್ತಾರೆ. ಮಣಿಮಂಜೀರ ಮಂಡಿತ ಶ್ರೀಪದಾಂಬುಜ ಮರಾಲಿ ಮಂದಗಮನ ಮಹಾಲಾವಣ್ಯ ಶೇವದಿ ಸರ್ವಾನರ್ವದ್ಯಾಂಗಿ ಪ್ರವಾಭಣಭೂಷಿತ ಶಿವಕಾಮೇಶ್ವರ ಅಂತಸ್ಥ ಶಿವಸ್ವಾಧೀನ ವಲ್ಲಭ. ಶಿವನ ಜೊತೆ ಸೇರ್ಕೊಂಡ್ಮೇಲೆ ಸುಮೇರು ಮಧ್ಯ ಶೃಂಗಸ್ಥ ಶ್ರೀಮನ್ನಗರ ನಾಯಕ. ಮೇರುನಲ್ಲಿ ತಲುಪೋವರೆಗೂ, ಶಿವನಲ್ಲಿ ಐಕ್ಯವಾಗೋವರೆಗೂ ಆ ಪಾದನ ನಾವು ಬಿಡಬಾರ್ದು. ಆ ಪಾದನ ಫಾಲೋ ಮಾಡ್ಕೊಂಡು ಹೋಗಬೇಕು. ಆ ಧ್ವನಿನ ಕೇಳ್ತಾ ಹೋಗಬೇಕು. ಆ ಕಾಲುಂಗ್ರನ ನೋಡ್ತಾ ಹೋಗಬೇಕು ಹುಬ್ಬಿನ ಮಧ್ಯದಲ್ಲಿ. ಅದರ ಸಂಕೇತ ಬಹಳ ತುಂಬ ಚೆನ್ನಾಗಿದೆ ಇಲ್ಲಿ. ಅಮ್ಮ, ಈಗ ದೇವರನ್ನ ನಂಬೋದು ಒಂದು ಸಿದ್ಧಾಂತ ಅಲ್ಲ, ಅದು ಅವರವರ ಭಾವನೆಗೆ ಬಿಟ್ಟಿದ್ದು ಅಥವಾ ನಂಬಿಕೆಗೆ ಬಿಟ್ಟಿದ್ದು. ಇದ್ರ ಬಗ್ಗೆ ನೀವು ನಿಮ್ಮ ಜೀವನದ ಉದಾಹರಣೆಗಳ ಜೊತೆ ನಮಗೊಂಚೂರು ಎಕ್ಸ್ಪ್ಲೈನ್ ಮಾಡ್ತೀರಾ?
ನನ್ನ ಜೀವನದಲ್ಲಿ ನಾನು ಹಾಗೇನೆ ಯಾವುದೋ ಒಂದು ದೇವ್ರನ್ನ ನಂಬೋದು ಮತ್ತು ಅದೇ ದೇವ್ರನ್ನ ಹಿಡ್ಕೊಳ್ಳೋದು ಮಿಕ್ಕಿ ದೇವ್ರನ್ನ ಬಿಡೋದು ಈ ಆಟ ಎಲ್ಲ ನಾನು ಪ್ರಾರಂಭದಲ್ಲಿ ಆಡಿದ್ದೀನಿ. ಆದರೆ ನನಗೆ ಬೇಗ ಗೊತ್ತಾಯಿತು ನಂಬಿಕೆ ಅಲ್ಲ ಇದು. ನಂಬಿದ ತಕ್ಷಣ ನಾನು ಏನೋ ಒಂದು ನನ್ನದೇ ಒಂದು ಕಲ್ಪನೆ ಮಾಡ್ಕೊಂಡ್ಬಿಡ್ತೀನಿ. ಕಲ್ಪನೆ ಮಾಡಿಕೊಂಡು ನನಗೆಲ್ಲ ಗೊತ್ತು ಅಂತ ಹೊರಡ್ತೀನಿ. ಆ ಗೊತ್ತು ಅಂತ ಹೊರಟಾಗ ನಾನು ನಿಜವಾದ ದೇವ್ರನ್ನ ಕಳ್ಕೊಂಡಿದ್ದೀನಿ. ಎಷ್ಟೋ ಸತಿ ಆ ದೈವತ್ವ ಏನು ಅಂತಲೇ ನನಗೆ ಗೊತ್ತಾಗಿಲ್ಲ. ಅದಕ್ಕೆ ನಾನು ಅವಲ್ಲಿಂದ ಎಲ್ಲರಿಗೂ ಹೇಳೋದಿಷ್ಟೇನೆ, ದೇವರು ಹೋಯ್ತು ಕಣೆ, ಅಷ್ಟು ಬರಲ್ಲ. ಸ್ವಲ್ಪ ಬೇರೆ ಬಟ್ಟೆ ಹಾಕೊಂಡ್ಬರ್ತೀವಿ. ಮಣಿ ಫೋನ್ ಮಾಡ್ತಾ ಇದ್ದಾನೆ.